ಬಿಜೆಪಿಯ ಬೆಳವಣಿಗೆಗಳೇನಿದೆ ಅದು ಎಲ್ಲೋ ಒಂದು ಕಡೆ ಜೆಡಿಎಸ್ಗೆ ಪೆಟ್ಟನ್ನ ಕೊಡ್ತಾ. ವೆಲ್ಕಮ್ ಬ್ಯಾಕ್. ಲಕ್ಷ ವೆಚ್ಚ ಮಾಡಿ ಹೈಬ್ರಿಡ್ ನಾಯಿ ಸಾಕೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಸಾಕು ಪ್ರಾಣಿಗಳಿಗೂ ಬರುತ್ತೆ ಒಂಟಿತನ, ಮಾನಸಿಕ ಖಿನ್ನತೆ. ಏನಪ್ಪಾ ಇದು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಮುದ್ದು ಶ್ವಾನಗಳಿಗೂ ಶುರುವಾಗಿದೆ ಡಿಪ್ರೆಷನ್. ಕೊರೋನಾ ಬಳಿಕ ಸಾಕು ನಾಯಿಗಳಿಗೆ ವಿಚಿತ್ರ ರೋಗ. ಇಡೀ ಪ್ರಪಂಚವನ್ನೇ ಕೋವಿಡ್-19 ಮಹಾಮಾರಿ ತಲ್ಲಣಗೊಳಿಸಿತ್ತು. ಅನೇಕ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು. ಈ ವೇಳೆ ಶ್ವಾನಗಳನ್ನು ಸಾಕಿದವರು ತಮ್ಮ ಪ್ರೀತಿಯ ಶ್ವಾನಗಳ ಜೊತೆ ಸಾಕಷ್ಟು ಸಮಯ ಕಳೆತಿದ್ರು. ಕಾಲಕ್ರಮೇಣ ಕೊರೋನಾ ಕಡಿಮೆಯಾಯಿತು. ಜನ ಎಂದಿನಂತೆ ಕಚೇರಿಗಳಿಗೆ ತೆರಳೋದಿಕ್ಕೆ ಆಮೇಲೆ ಶುರು ಮಾಡಿದ್ರು. ಈಗ ಶ್ವಾನಗಳಿಗೆ ಸಮಯ ನೀಡಲು ಆಗ್ತಿಲ್ಲ. ಇದೇ ಕಾರಣಕ್ಕೆ ಮುದ್ದಾಗಿ ಸಾಕಿದ್ದ ನಾಯಿಗಳು ಖಿನ್ನತೆಗೆ ಒಳಗಾಗ್ತಿವೆ. ಕೋವಿಡ್ ನಂತರದಲ್ಲಿ ಆದ ತಕ್ಷಣ ಕೆಲಸಗಳಿಗೆ ಹೋದ್ರು, ಮನೆಗಳಲ್ಲಿ ನಾಯಿಗಳನ್ನ ನೋಡ್ಕೊಳ್ಳೋಕೆ ಯಾರು ಇರಲಿಲ್ಲ. ಈ ತರ ಜನಗಳಲ್ಲಿ ಬಂದಾಗ ಏನಾಯ್ತು, ಈ ಪ್ರಾಣಿಗಳನ್ನ ಬೇರೆಯವರಿಗೆ ಕೊಡೋದಕ್ಕೆ ಶುರುವಾಯಿತು. ಕೆಲವರು ಕೆಲವು ಕೇಂದ್ರಗಳಲ್ಲಿ ಬಿಟ್ಟರು, ಇನ್ನು ಕೆಲವರು ಏನೂ ಆಗಿಲ್ಲ ಅಂದಾಗ ಬೀದಿಗಳಲ್ಲಿ ಬಿಟ್ಟರು ನಾಯಿಗಳನ್ನ. ಇದು ಒಳ್ಳೆ ಬೆಳವಣಿಗೆ ಆಗಲಿಲ್ಲ. ಶ್ವಾನಗಳು ತುತ್ತಾಗಿರುವ ಈ ಕಾಯಿಲೆಗೆ ಬರ್ಡೋಮ್ ಡರ್ಮಸಿಸ್ ಅಂತ ಕರೆಯಲಾಗುತ್ತೆ. ಇದು ಶ್ವಾನಗಳಿಗೆ ಒಂಟಿತನದಿಂದ ಖಿನ್ನತೆಗೆ ಒಳಪಡಿಸುವುದಷ್ಟೇ ಅಲ್ಲದೆ ಅವುಗಳನ್ನ ತುಂಬಾ ಆಕ್ರಮಣಕಾರಿಯಾಗಿ ಮಾಡ್ತಿವೆ. ಇದಕ್ಕೆ ಉದಾಹರಣೆ ಅಂದ್ರೆ ಕಳೆದ ವಾರ ಕೇರ್ಪುರದಲ್ಲಿ 4 ವರ್ಷದ ಮಗುವಿನ ಮೇಲೆ ಜರ್ಮನ್ ಶೆಫರ್ಡ್ ನಾಯಿ ದಾಳಿ ಮಾಡಿದ್ದು. ಸಮಸ್ಯೆ ಹೆಚ್ಚಾದ ಕೆಲ ಶ್ವಾನಗಳು ಒಂಟಿಯಾಗಿ ವಿಚಿತ್ರವಾಗಿ ವರ್ತನೆ ತೋರುತ್ತಿವೆ ಎನ್ನಲಾಗಿದೆ. ಈ ರೀತಿಯ ಕೇಸ್ಗಳು ತಿಂಗಳಿಗೆ 2 ತಿಂಗಳಿಗೊಮ್ಮೆ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ವಾರಕ್ಕೆ 2-3 ಬರ್ತಿವೆ ಅಂತಾರೆ ವೈದ್ಯರು. ತಿಂಗಳಿಗೊಮ್ಮೆ ಈ ತರ ಕೇಸ್ಗಳು ನೋಡ್ತಾ ಇದ್ವಿ, ಇವಾಗ ವಾರಗಳಲ್ಲೇ ನೋಡ್ತೀವಿ ಕೇಸ್ಗಳನ್ನ. ಇದು ಕೋವಿಡ್ನ ಕಾಯಿಲೆ ಪರಿಣಾಮ ಅಂತ ಹೇಳೋದಕ್ಕಿಂತ ಕೋವಿಡ್ ಸಮಯದಲ್ಲಿ ನಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರುವಂಥ ನಾಯಿಗಳಿಗೆ ಇವಾಗ ವಿಭಿನ್ನತೆ ಆಗಿದೆ, ಅಂದರೆ ಲೋನ್ಲಿನೆಸ್ ಬಂದಿದೆ, ಅವರಲ್ಲಿ ಬಿಹೇವಿಯರ್ ಚೇಂಜಸ್ ಆಗಿದೆ ಅಂತ ಖಂಡಿತ ಹೇಳ್ಬೋದು. ಇಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ವಾನ ಮಾಲೀಕರು ಕೂಡ ಇತ್ತೀಚೆಗೆ ಡಾಗ್ ಡೇ ಕೇರ್ ಸೆಂಟರ್ಗಳ ಮೊರೆ ಹೋಗ್ತಿದ್ದಾರಂತೆ. ಮನೆಯಲ್ಲೇ ಜೊತೆಗೆ ಇರ್ತಾ ಇದ್ರಿಂದ ಪ್ರಾಣಿಗಳಿಗೂ ಏನೋ ಒಂದು ಖುಷಿ ಇರ್ತಾ ಇತ್ತು. ನನ್ನ ಜೊತೆಗೆ ನನ್ನ ಯಜಮಾನ ಇದ್ದಾನೆ. ಪ್ರಾಣಿಗಳಲ್ಲಿ ಏನನ್ನಿಸ್ತು, ಇದ್ದಕ್ಕಿದ್ದಂಗೆ ಏನಪ್ಪಾ ಎಲ್ಲ ಇವಾಗ ನನ್ನ ಇಷ್ಟು ದಿನ ಜೊತೆಗೆ ಇದ್ರು, ಇವಾಗ ಇದ್ದಕ್ಕಿದ್ದಂಗೆ ಬಿಟ್ಟು ಹೋಗ್ಬಿಟ್ರು. ಅವು ಡಿಪ್ರೆಷನ್, ಅವಕ್ಕೂ ನೋವು ನಲಿವು ಅನ್ನೋದಿದೆ. ಒಟ್ಟಾರೆ ಏನೂ ತಿಳಿಯದ ಮುಗ್ಧ ಜೀವಿಗಳು ಮಾಲೀಕನ ಪ್ರೀತಿಗಾಗಿ ಪರಿತಪಿಸ್ತಿವೆ. ನೀವು ಸಾಕಿದ ಶ್ವಾನಗಳಿಗೆ ಇನ್ಮುಂದೆ ಆದ್ರೂ ಆದಷ್ಟು ಸಮಯ ಕೊಡಿ. ಸಮಯ ಇಲ್ಲ ಅಂದ್ರೆ ನಾಯಿ ಸಾಕೋದನ್ನೇ ಬಿಟ್ಬಿಡಿ. ನಾಯಿಗಳಿಗೂ ಕೂಡ ಲೋನ್ಲಿನೆಸ್ ಕಾಡುತ್ತೆ. ಅದು ಮಾನಸಿಕ ಖಿನ್ನತೆಗೊಳಗಾಗಿ ಸಾಕಷ್ಟು ಅಗ್ರೆಷನ್ ರೂಪದಲ್ಲೂ ಕೂಡ ದಾಳಿ ಮಾಡುವಂತ ಸಾಧ್ಯತೆನೂ ಕೂಡ ಇದೆ. ಬೆಂಗಳೂರಿನ ಕ್ಯಾನಪಸನ್ ಶರಣು ಹಂಪಿ, ನ್ಯೂಸ್ 18. ಕೋವಿಡ್ ಹಿನ್ನೆಲೆ ಕಳೆದ 4 ವರ್ಷಗಳಿಂದ ನಗರದ ಬಿಷಪ್ ಕಾಟನ್ ಕಾಲೇಜಿನಲ್ಲಿ ಅಂತರ್ ಕಾಲೇಜ್ ಇವೆಂಟ್ ಅನ್ನ ಆಯೋಜನೆ ಮಾಡಿರಲಿಲ್ಲ. ಆದರೆ ಈ ವರ್ಷ ದಿಶಾ 2023 ಕಲ್ಚರಲ್ ಇವೆಂಟ್ ಆಯೋಜನೆ ಮಾಡಲಾಗಿತ್ತು. 2 ದಿನಗಳ ಕಾಲ ನಡೆದ ಈ ಇವೆಂಟ್ನಲ್ಲಿ ಇಂಡಿಯನ್ ಗ್ರೂಪ್ ಡ್ಯಾನ್ಸ್, ಬೀಟ್ ಬಾಕ್ಸಿಂಗ್, ಮ್ಯಾಡ್ ಆಡ್ಸ್, ಡಿಜೆ, ಫ್ಯಾಷನ್ ಶೋ, ವೆಸ್ಟರ್ನ್ ಡ್ಯಾನ್ಸ್ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಅನೇಕ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಬೆಂಗಳೂರಿನ ನಾನಾ ಥರ ಕಾಲೇಜ್ಗಳಿಂದ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗೂ ನಮ್ಮ ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದನೂ ಪ್ರತಿಯೊಂದು ಕಾಂಪಿಟೇಷನ್ಸ್ ಏರ್ಪಡಿಸಿದ್ರು. ಸೊ ಇದು ಒಂದು ಎಲ್ಲ ಸ್ಟೂಡೆಂಟ್ಸ್ಗೂ ಅವರ ಟ್ಯಾಲೆಂಟ್ನ ಶೋಕೇಸ್ ಮಾಡುವಂಥ ಸ್ಟೇಜ್ ಆಗಿದೆ. ಸೊ ಇವತ್ತು ಫ್ಯಾಷನ್ ಶೋ, ಡಿಜೆ ನೈಟ್ ತುಂಬ ಇನ್ನೂ ಬರಬೇಕಾಗಿದೆ. ನಾವೆಲ್ಲರೂ ಎಕ್ಸೈಟ್ ಆಗಿದ್ದೀವಿ. ಸೊ ಇದು ತುಂಬಾನೇ ದಿಶಾ 2023 ಪೋಸ್ಟ್ ಕೊರೋನಾ ಆಮೇಲೆ ಈ ವರ್ಷ ಕಂಡಕ್ಟ್ ಮಾಡ್ತೀವಿ. ಮೋರ್ ದನ್ 40 ಕಾಲೇಜಸ್, ಅಪ್ರಾಕ್ಸಿಮೇಟ್ಲಿ 40 ಕಾಲೇಜಸ್. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented by Infra